ನಮಸ್ತೆ ರೀ ಎಲ್ಲರೂ ಬಾಳಿ ನಗುತ್ತಾರೆ ಮಕ್ಕಳೇ. ನಾವು ಇಂದು ಹೊಸ ಪಾಠ ರೋಬರ್ಟ್ ಅನ್ನೋದನ್ನು ಕಲಿತುಕೊಳ್ಳೋಣ. ಈ ಪಾಠದ ಲೇಖಕರು ಪ್ರದೀಪ್ ಮುಖೋಪಾಧ್ಯಾಯ್ ಆಲೋಕ್ ಅಂತ. ಈ ಪಾಠದಲ್ಲಿ ಮಕ್ಕಳಿಗೆ ಒಂದು ನೀತಿ ಉಪದೇಶ ಸಿಗುತ್ತೆ. ಏನು ಅಂತಂದರೆ, ಯಂತ್ರಗಳು ಎಂದು ಮನುಷ್ಯನ ಸ್ಥಾನವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ, ಮನುಷ್ಯನ ಮಹತ್ವ ಎಂದೂ ಕಡಿಮೆಯಾಗುವುದಿಲ್ಲ ಅನ್ನೋದು ಈ ಪಾಠದ ಮೂಲಕ ನಿಮಗೆ ತಿಳಿಸಲಾಗಿದೆ. ಪಾಠವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡಿ. ಅದರಿಂದ ಮುಂದೆ ಬರುವ ನನ್ನ ಎಲ್ಲ ವೀಡಿಯೋಸ್ಗಳನ್ನು ನೀವು ನೋಡಬಹುದು ಮತ್ತು ಕಲಿತುಕೊಳ್ಳಬಹುದು. ಬನ್ನಿ ಈಗ ನಾವು ಪಾಠವನ್ನು ಪ್ರಾರಂಭ ಮಾಡೋಣ. ಪಾಠದ ಹೆಸರು ರೋಬೋಟ್. ವರ್ಷೋं से सक्सेना परिवार में काम कर रहा था ಸಾಧೋರಾಮ್. ವರ್ಷೋं से ಅಂದರೆ ಎಷ್ಟೋ ವರ್ಷಗಳಿಂದ, ಸಿನ್ಸ್ ಸೋ ಮೆನಿ ಇಯರ್ಸ್. ಸಕ್ಸೇನಾ ಪರಿವಾರ್ ಮೇ, ಸಕ್ಸೇನಾ ಅನ್ನುವ ಪರಿವಾರದಲ್ಲಿ, ಪರಿವಾರ್ ಮೀನ್ಸ್ ಇನ್ ದ ಫ್ಯಾಮಿಲಿ ಆಫ್ ಸಕ್ಸೇನಾ. ಕಾಮ್ ಕರ್ ರಹಾ ಥಾ, ಕೆಲಸ ಮಾಡ್ತಿದ್ದ ಸಾಧೋರಾಮ್ ಅನ್ನುವ ಒಬ್ಬ ಸೇವಕ ವರ್ಷೋಂಸೆ, ಎಷ್ಟೋ ವರ್ಷಗಳಿಂದ ಸಕ್ಸೇನಾ ಪರಿವಾರದಲ್ಲಿ ಕಾಮ್ ಕರ್ ರಹಾ ಥಾ, ಕೆಲಸ ಮಾಡ್ತಾ ಇದ್ದ. ಅಚಾನಕ್ ಮೀನ್ಸ್ ಸಡನ್ಲಿ, ಇದ್ದಕ್ಕಿದ್ದ ಹಾಗೆ. ಏಕ್ ದಿನ್ ಚಲ್ತಿ ಬಸ್ ಸೆ ಗಿರ್ಕರ್, ಇದ್ದಕ್ಕಿದ್ದಾಗ ಏನಾಯಿತು, ಚಲ್ತಿ ಬಸ್ ಸೆ, ಚಲ್ತಿ ಅಂದರೆ ಮೂವಿಂಗ್, ಫ್ರಮ್ ದ ಮೂವಿಂಗ್ ಬಸ್, ಚಲಿಸುತ್ತಿರುವ ಬಸ್ಸಿನಿಂದ, ಗಿರ್ಕರ್ ಬಿದ್ದು, ಉಸೆ ಖತರ್ನಾಕ್ ಚೋಟಾಗಯಿ, ಅವನಿಗೆ, ಯಾರಿಗೆ, ಸಾಧುರಾಮನಿಗೆ, ಖತರ್ನಾಕ್ ಅಂದರೆ ಭಯಂಕರ, ಡೇಂಜರಸ್, ಚೋಟಾಗಯಿ, ಚೋಟ್ ಅಂದರೆ ಪೆಟ್ಟು, ಇಂಜುರಿ. ಉಸೆ ಅಸ್ಪತಾಲ್ ಮೇ ಭರ್ತಿ ಕರಾನ ಪಡಾ, ಭಯಂಕರ ಪೆಟ್ಟು ಆದ್ದರಿಂದ ಅವನನ್ನು ಆಸ್ಪತ್ರೆಯಲ್ಲಿ, ಭರ್ತಿ ಅಂದ್ರೇನು, ಅಡ್ಮಿಟ್, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಬೇಕಾಯಿತು. ಸಕ್ಸೇನಾ ಪರಿವಾರ ಬಡಾ ಥಾ, ಆದರೆ ಸಕ್ಸೇನಾ ಇವರ ಪರಿವಾರ ಬಹಳ ದೊಡ್ಡದಾಗಿತ್ತು. ಸಕ್ಸೇನಾ ಫ್ಯಾಮಿಲಿ ವಾಸ್ ವೆರಿ ಬಿಗ್. ಬೇಟೆಯು, ಅವ್ರ ಮನೇಲಿ ಯಾರಿದ್ದರು, ಬೇಟೆ ಮಗಂದರು ಇದ್ದರು, ಬೇಟೆಯ ಮಗಳು ಅವರು ಇದ್ದರು. ನಾತಿ ಅಂದರೆ ಮಗಳ ಮಕ್ಕಳಿಗೆ, ನಾತಿ ಮೊಮ್ಮಕ್ಕಳು ಅಂತಾರಲ್ಲ, ಮಗಳ ಮಕ್ಕಳಿಗೆ ನಾತಿ ಅಂತ ಹೇಳ್ತಾರೆ, ನಾತ ಅಂತಾರೆ. ಮಗನ ಮಕ್ಕಳಿಗೆ ಪೋತ ಅಂತ ಹೇಳ್ತಾರೆ. ಹೀಗೆ ಮಗಳ ಮಗನ ಮಕ್ಕಳಿಂದ ನಾತಿ ಪೋತೋಸೆ. ಘರ್ ಮೇ, ಮನೆಯಲ್ಲಿ, ಹಮೇಶ ಯಾವಾಗಲೂ, ಆಲ್ವೇಸ್, ರೋನಕ್ ಅಂದರೆ ಕಳೆ, ರೋನಕ್ ಅವ್ರ ಚಹಲ್ ಪಹಲ್ ಬನಿ ರಹತಿ, ಚಹಲ್ ಪಹಲ್ ಅಂದ್ರೇನು, ನಡೆದಾಟ, ಓಡಾಟ ತುಂಬಿರುತ್ತಿತ್ತು. ಸಾಧೋರಾಮ್ಗೆ ಅಸ್ಪತಾಲ್ ಮೇ ಪಹುಂಚ್ ಜಾನೆ ಸೆ, ಸಾಧೋರಾಮ್ ಆಸ್ಪತ್ರೆಯಲ್ಲಿ ಪಹುಂಚ್ ಜಾನೆ ಸೆ, ಆಸ್ಪತ್ರೆಯಲ್ಲಿ ಅವನು ಅಡ್ಮಿಟ್ ಆದ್ದರಿಂದ, ಸಭೀಕಿ ತಕ್ಲೀಫೆ, ಸಭೀಕಿ ಅಂದರೆ ಎಲ್ಲರ, ತಕ್ಲೀಫ್ ಅಂದ್ರೇನು, ತೊಂದರೆ, ಪ್ರಾಬ್ಲಮ್ಸ್, ಬಡ್ಗಯಿ ಜಾಸ್ತಿ ಆಗೋಯ್ತು, ಇನ್ಕ್ರೀಸ್ಡ್. ಧೀರಜ್ ಸಕ್ಸೇನಾ ಸೆ ಅಂದರೆ ಮನೆಯ ಯಜಮಾನ ಧೀರಜ್ ಸಕ್ಸೇನಾಗೆ, ಪರಿವಾರ ವಾಲೋಂ ಕಾ ಯೇ ದುಃಖ್, ಪರಿವಾರದವರ ಈ ದುಃಖವನ್ನು ನಹಿ ದೇಖಾ ಗಯಾ, ನೋಡಲು ಸಾಧ್ಯವಾಗಲಿಲ್ಲ. ಅಯ್ಯೋ, ನನ್ನ ಪರಿವಾರದವ್ರಿಗೆ ಎಷ್ಟೊಂದು ತೊಂದರೆ ಆಗ್ತಿದೆಯಲ್ಲ ಅಂತ ಯಾರಿಗೆ, ಧೀರಜ್ ಸಕ್ಸೇನಾಗೆ ತಡೆಯೋಕ್ಕಾಗಲಿಲ್ಲ. ತಭಿ ಪರಿವಾರಕ್ಕೆ ಮುಖಿಯಾಕ್ಕೆ ನಾತೆ, ಆಗ ಅವ್ರೇನು ಮಾಡ್ತಾರೆ, ಪರಿವಾರಕ್ಕೆ ಮುಖ್ಯ ಅಂದರೆ ಪರಿವಾರದ ಮುಖ್ಯ ಅಂದ್ರೇನು, ಲೀಡರ್, ಯಜಮಾನ, ಮನೆಯ ಪರಿವಾರದ ಯಜಮಾನ ಆದ, ನಾತೆ ಅಂದರೆ ಕಾರಣ, ಸಂಬಂಧ, ರಿಲೇಟೆಡ್ ಟು ಅಂತ. ಉನ್ಹೋನೆ ಕೊಯಿ ಫೈಸ್ಲಾ ಲಿಯಾ, ಅವ್ರೇನು ಮಾಡ್ತಾರೆ, ಯಾವುದೋ ಒಂದು ಸಮ್ ಫೈಸ್ಲಾ ಲಿಯಾ, ಫೈಸ್ಲಾ ಅಂದ್ರೇನು, ಡಿಸಿಷನ್, ನಿರ್ಧಾರ, ಒಂದು ನಿರ್ಧಾರ ತಗೊಳ್ತಾರೆ. ಇಸ್ ಫೈಸ್ಲೇಕೆ ತಹತ್, ಈ ನಿರ್ಧಾರದ, ತಹತ್ ಅಂದರೆ ಅನುಸಾರ, ಅಕಾರ್ಡಿಂಗ್ ಟು ದ ಡಿಸಿಷನ್. ಅಗ್ಲೆ ಅಂದರೆ ನೆಕ್ಸ್ಟ್, ಅಗ್ಲೆ ರೋಸ್ ನೆಕ್ಸ್ಟ್ ಡೇ, ಒಂದು ದಿನದ ನಂತರ, ರೋಸ್ ಅಂದರೆ ದಿನ, ನೆಕ್ಸ್ಟ್ ಡೇ. ರೋಬೋಟೋನಿಕ್ಸ್ ಕಾರ್ಪೊರೇಷನ್ಗೆ ಕಾರ್ಯಾಲಯ ಜಾ ಪಹುಂಚೆ, ರೋಬೋಟೋನಿಕ್ಸ್ ಕಾರ್ಪೊರೇಷನ್ನಿನ ಕಾರ್ಯಾಲಯ ಅಂದ್ರೇನು, ಆಫೀಸ್, ಕಚೇರಿಗೆ ತಲುಪ್ತಾರೆ.
ಆಗ ವರ್ಷ 2030 के नवंबर का महीना था. ಯಾವಾಗ ಇದು ಫ್ಯೂಚರಲ್ಲಿ ಹೀಗಾಗ್ಬೋದು ಅಂತ ಇಲ್ಲಿ ಕಲ್ಪನೆ ಮಾಡುತ್ತಾ ಲೇಖಕರು ಈ ಪಾಠ ಬರೆದಿರೋದು. 2030 ನವಂಬರ್ ತಿಂಗಳಾಗಿತ್ತು. ಮಹಿನಾ ಥಾ. ದಫ್ತರ್ ಅಭಿ ಖುಲಾ ಹಿ ಥಾ. ದಫ್ತರ್ ಅಂದ್ರೇನು? ಆಫೀಸ್. ಅಭಿ ಖುಲಾ ಹಿ ಥಾ, ಜಸ್ಟ್ ಆಫೀಸ್ ಓಪನ್ ಆಗಿತ್ತು. ಏಕ್ ರೋಬರ್ಟ್ ವೈಕ್ಯೂಮ್ ಕ್ಲೀನರ್ ಸೆ ದಫ್ತರ್ ಕೆ ಫರ್ಶ್ ಕೋ ಸಾಫ್ ಕರ್ ರಹಾ ಥಾ. ಆಗ್ತಾನೆ ಆಫೀಸ್ ಓಪನ್ ಆಗಿದೆ. ಒಬ್ಬ ರೋಬರ್ಟ್ ವ್ಯಾಕ್ಯೂಮ್ ಕ್ಲೀನರಿಂದ ದಫ್ತರ್ ಕೆ, ಆಫೀಸಿನ ಫರ್ಶ್ ಅಂದರೆ ನೆಲ, ಸಾಫ್ ಕರ್ ರಹಾ ಥಾ, ಕ್ಲೀನ್ ಮಾಡ್ತಾ ಇತ್ತು. ಒಂದು ರಾಬರ್ಟ್ ಕ್ಲೀನ್ ಮಾಡ್ತಿತ್ತು. ಕಂಪ್ಯೂಟರ್ ವಿಂದ್ ಕೃತ್ರಿಮ್ ಬುದ್ಧಿ. ಕಂಪ್ಯೂಟರುಗಳನ್ನು ಕಂಡುಹಿಡಿದವರು, ಕಂಪ್ಯೂಟರ್ ವಿಜ್ಞಾನಿಗಳು ಏನು ಮಾಡಿದರು? ಕೃತ್ರಿಮ್ ಅಂದರೆ ಆರ್ಟಿಫಿಷಿಯಲ್, ಬುದ್ಧಿ ಅಂದರೆ ಇಂಟೆಲಿಜೆನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಕೃತ್ರಿಮ ಅಂದರೆ ಮನುಷ್ಯನಿಂದ ಮಾಡಿದಂತಹ ಬುದ್ಧಿವಂತ ಒಂದು ರಾಬರ್ಟ್. ಸಮಾವೇಶ್ ರೋಬರ್ಟ್ ಮೇ ಕರ್ನೆ ಮೇ ಸಫಲ್ ಹೋ ಗಯೇ ಥೆ. ಹೀಗೆ ಕಂಪ್ಯೂಟರ್ ವಿಂದ್ ಅಂದರೆ ಕಂಪ್ಯೂಟರಲ್ಲಿ ಪ್ರವೀಣರಾದ ವಿಜ್ಞಾನಿಗಳು ಏನು ಮಾಡಿದರು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ಯೂಟರ್ಗಳನ್ನು ಮಾಡುವುದರಲ್ಲಿ ಸಫಲರಾಗಿದ್ದರು. ಕುಚ್ ರೋಬೋಟೋಮಿ, ಕೆಲವು ರೋಬೋಟ್ಗಳಲ್ಲಿ ಮಾನವೀಯ ಸಂವೇದನಾ, ಕೆಲವು ರೋಬೋಟ್ಗಳ ಎಂಥದ್ದು ಮಾಡಿದರು ಅಂದರೆ ಆ ರೋಬೋಟ್ಗಳಲ್ಲಿ ಮಾನವೀಯ ಸಂವೇದನೆ, ಸಹನಶೀಲತೆ ಇತ್ತು, ಕನಿಕರ ಇತ್ತು. ಈ ಗುಣ ಪೈದಾ ಕರ್ನೆ ಮೇ ಭೀ, ಈ ಗುಣಗಳನ್ನು ಆ ಕಂಪ್ಯೂಟರ್ನಲ್ಲಿ ಅಳವಡಿಸುವುದರಲ್ಲಿಯೂ ಸಹ ಕಂಪ್ಯೂಟರ್ ವಿಂದ್ ಏವಂ ರೋಬೋಟಿಕಿ ವೈಜ್ಞಾನಿಕೋಂಕೋ ಸಫಲತಾ ಮಿಲಿ ಥಿ. ಕಂಪ್ಯೂಟರ್ ವಿಂದ್ ಅಂದರೆ ಕಂಪ್ಯೂಟರ್ಗಳಲ್ಲಿ ಪ್ರವೀಣರಾದವರು ಮತ್ತು ರೋಬೋಟಿಕಿ ವಿಜ್ಞಾನಿಗಳು ಸಫಲರಾಗಿದ್ದರು. ಅವರು ಮಾನವಂತೆಯೇ ಬುದ್ಧಿಯುಳ್ಳ ರೋಬೋಟ್ಗಳನ್ನು ಮಾಡುವುದರಲ್ಲಿ ಅವರು ಸಫಲರಾಗಿದ್ದರು. काउंटर पर बैठे एक रोबोट ने ही धीरज सक्सेना का स्वागत किया. ಕೌಂಟರ್ನಲ್ಲಿ ಕುಳಿತಂತಹ ಒಬ್ಬ ರೋಬೋಟ್ ಧೀರಜ್ ಸಕ್ಸೇನಾಗೆ ಸ್ವಾಗತ ಕಿಯಾ, ವೆಲ್ಕಮ್ ಮಾಡುತ್ತೆ. ಜಿ ಶ್ರೀಮಾನ್, ಎಸ್ ಮಿಸ್ಟರ್, ಮೈ ಆಪ್ಕೆ ಲಿಯೆ ಕ್ಯಾ ಕರ್ ಸಕ್ತಾ ಹೂँ, ನಾನು ನಿಮಗೆ ಏನು ಮಾಡಬಲ್ಲೆ, ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅಂತ ಕೇಳುತ್ತೆ. ಜವಾಬ್ ಮೇ ಇನ್ ದ ಆನ್ಸರ್, ಉತ್ತರದಲ್ಲಿ ಧೀರಜ್ ಸಕ್ಸೇನಾ ಬೋಲೆ, ಧೀರಜ್ ಸಕ್ಸೇನಾ ಹೇಳ್ತಾರೆ, ಮುझे ಘರೇಲು ಕಾಮ್ಕಾಜ್ ಕರ್ನೆ ಕೆ ಲಿಯೆ, ನನಗೆ ಘರೇಲು ಅಂದರೆ ಮನೆಗೆಲಸ, ಹೌಸ್ ವರ್ಕ್, ನನಗೆ ಘರೇಲು ಕಾಮ್ಕಾಜ್ ಕರ್ನೆ, ಘರೇಲು ಅಂದರೆ ಮನೆಯ, ಕಾಮ್ಕಾಜ್ ಅಂದರೆ ಕೆಲಸ, ಮನೆ ಕೆಲಸ ಮಾಡುವುದಕ್ಕಾಗಿ ಏಕ್ ಬುದ್ಧಿಮಾನ್ ರೋಬೋಟ್ ಕಿ ಜರೂರತೆ, ಒಂದು ಬುದ್ಧಿವಂತ ರೋಬೋಟಿನ ಜರೂರತ್ ಅಂದರೆ ಅವಶ್ಯಕತೆ, ನೆಸಸರಿ. ಬುದ್ಧಿಮಾನ್ ಮೇ ಅಂದ್ರೇನು? ಇಂಟೆಲಿಜೆನ್ಸ್. ಐ ವಾಂಟ್ ಒನ್ ಇಂಟೆಲಿಜೆಂಟ್ ರೋಬೋಟ್. ಯೇ ಸುನ್ಕರ್ ಕೌಂಟರ್ ಪರ್ ಬೇಠಾ ರೋಬೋಟ್ ಬೋಲಾ, ಇದನ್ನು ಕೇಳಿ ಕೌಂಟರ್ನಲ್ಲಿ ಕುಳಿತಂತಹ ರೋಬೋಟ್ ಹೇಳುತ್ತೆ, ಅಂದರೆ ಇಲ್ಲಿ ರಿಸೆಪ್ಷನಿಸ್ಟ್ ಸಹ ರೋಬೋಟೇ ಆಗಿದೆ ಇಲ್ಲಿ, ಹೇಳುತ್ತೆ. ಲೇಕಿನ್ ಘರೇಲು ಕಾಮ್ಕಾಜ್ ಕೆ ಲಿಯೆ, ಆದರೆ ಮನೆಯ ಕೆಲಸ ಮಾಡುವುದಕ್ಕಾಗಿ ಬುದ್ಧಿಮಾನ್ ರೋಬೋಟ್ ಕ್ಯೂ, ಬುದ್ಧಿವಂತ ರೋಬೋಟಿನ ಅವಶ್ಯಕತೆ ಏನು, ಯಾಕೆ? आप साधारण ರೋಬೋಟ್ ಸೇ ಭೀ ಕಾಮ್ ಚಲಾ ಸಕ್ತೆ ಹೇ, ನೀವು ಸಾಧಾರಣ ರೋಬೋಟಿಂದಲೂ ಸಹ ಕಾಮ್ ಚಲಾ ಸಕ್ತೆ ಹೇ, ಕೆಲಸ ತಗೋಬೋದಲ್ಲ. ದರಸಲ್ ಅಂದ್ರೇನು? ರಿಯಲಿ, ಆ್ಯಕ್ಚುಯಲಿ, ವಾಸ್ತವವಾಗಿ, ನಿಜವಾಗಿ. ಮುझे ಬುದ್ಧಿಮಾನ್ ರೋಬೋಟ್ ಚಾಹಿಯೇ, ನನಗೆ ಬುದ್ಧಿವಂತ ರೋಬೋಟ್ ಬೇಕು. ಐ ವಾಂಟ್ ಇಂಟೆಲಿಜೆಂಟ್ ರೋಬೋಟ್. ಮೇರೆ ನಾತಿ ಪೋತೋಂಕ ಹೋಮ್ವರ್ಕ್ ಕರಾನೆ ಕೆ ಲಿಯೆ, ನಾ ಹೇಳಿದ್ನಲ್ಲ, ನಾತಿ ಅಂದರೆ ಯಾರು? ಮಗಳ ಮಕ್ಕಳಿಗೆ ನಾತಿ ಅಂತಾರೆ, ಮಗನ ಮಕ್ಕಳಿಗೆ ಪೋತ ಅಂತಾರೆ. ನನ್ನ ಮೊಮ್ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸುವುದಕ್ಕೆ, ಏವಂ ಮತ್ತು ವರ್ಡ್ ಪ್ರೊಸೆಸರಲ್ಲಿ ಮೇರಾ ಕಾಮ್ ಸಂಭಾಲ್ನೆ ಕೆ ಲಿಯೆ ಭೀ, ನನ್ನ ಕೆಲಸ ಸಂಭಾಲ ಅಂದರೆ ಮೇಂಟೈನ್, ನನ್ನ ಕೆಲಸನೂ ಸಹ ಮೇಂಟೈನ್ ಮಾಡುವುದಕ್ಕಾಗಿ ನನಗೆ ಬುದ್ಧಿವಂತ ರೋಬೋಟ್ ಬೇಕು. ಠೀಕ್ ಹೇ, ಓಕೆ, ಸರಿ. ಜೈಸಿ ಆಪ್ಕಿ ಮರ್ಜಿ, ಹೇಗೆ ನಿಮ್ಮ ಮರ್ಜಿ ಅಂದರೆ ಇಷ್ಟ, ಆ್ಯಸ್ ಯು ವಿಶ್ ಅಂತ. ಜಬ್ ಆಪ್ ಜ್ಯಾದಾ ಕೀಮತ್ ಚುಕಾಕರ್, ಅಂದರೆ ನೀವು ಜ್ಯಾದಾ ಪೈಸೆ ಅಂದರೆ ಹೆಚ್ಚು ದುಡ್ಡು ಕೊಟ್ಟು ಬುದ್ಧಿಮಾನ್ ರೋಬೋಟ್ ಕಿ ಸೇವಾಯೇ ಲೇನೆ ಕೆ ಲಿಯೆ ತಯಾರ್ ಹಿ ಹೇ, ನೀವು ಜ್ಯಾದಾ ಕೀಮತ್ ದೇಕರ್, ಹೆಚ್ಚು ಕೀಮತ್ ಅಂದರೆ ಬೆಲೆಯನ್ನು ಕೊಟ್ಟು
ಬುದ್ಧಿವಂತ ರೋಬೋಟಿನ ಸೇವಾಯೇ ಲೇನೆ ಕೆ ಲಿಯೆ, ಅವನಿಂದ ಸೇವೆಯನ್ನು ಮಾಡಿಸಿಕೊಳ್ಳಲು ತಯಾರ್ ಹಿ ಹೈ, ಸಿದ್ಧ ಆಗಿದ್ದರೆ ತೋ ಹಮೆ ಕ್ಯಾ ಎತರಾಜ್ ಹೋ ಸಕ್ತಾ ಹೈ, ಆಗ ನಮಗೆ ಯಾವ ಎತರಾಜ್ ಅಂದರೆ ನಮಗೇನು ತೊಂದರೆ ಇಲ್ಲ, ನಮಗೇನು ಅಡಚಣೆ ಇಲ್ಲ, ದೆರ್ ಇಸ್ ನೋ ಅಬ್ಜೆಕ್ಷನ್ ಫ್ರಮ್ ಅಸ್ ಅಂತ. ಎತರಾಜ್ ಅಂದರೆ ಅಬ್ಜೆಕ್ಷನ್, ಅಡಚಣೆ ಇಲ್ಲ. ಧೀರಜ್ ಸಕ್ಸೇನಾ ಕೋ ये रोबोट बहुत ही ವ್ಯವಹಾರ ಕುಶಲ್ ಅವ್ರ ಚಾಲಾಕ್ ಲಗ. ಒಳ್ಳೆ ಮನುಷ್ಯ ಮಾತಾಡೋ ಥರ ಮಾತಾಡ್ತಿದ್ದಾನಲ್ಲ ಇವನು ಅಂತ ಧೀರಜ್ ಸಕ್ಸೇನಾಗೆ ಈ ರೋಬೋಟ್ ಬಹಳ ವ್ಯವಹಾರ ಕುಶಲ ಮತ್ತು ಚಾಲಾಕ್ ಅಂದರೆ ಒಳ್ಳೆ ಬುದ್ಧಿವಂತ, ಇಂಟೆಲಿಜೆಂಟ್ ಅಂತ ಅನಿಸ್ತು. ಸಚ್ಮುಚ್ ನಿಜವಾಗ್ಲೂ ಗ್ರಾಹಕ್ ಕಿ ನಬ್ಜ್, ಗ್ರಾಹಕ್ ಅಂದರೆ ಕಸ್ಟಮರ್ಸ್, ಗಿರಾಕಿಗಳ ನಬ್ಜ್ ಅಂದರೆ ಪಲ್ಸ್, ಪಕಡ್ನೆ ಕಿ ಕಲಾ ಮೇ ಯೇ ಪಾರಂಗತ್ ಲಗ್ತಾ ಥಾ. ನಿಜವಾಗ್ಲೂ ಗಿರಾಕಿಗಳ ಕಸ್ಟಮರ್ಸ್ಗಳ ಅವರ ಅಭಿಪ್ರಾಯವನ್ನು ಅರ್ಥ ಮಾಡಿಕೊಳ್ಳುವಂತಹ ಒಳ್ಳೆಯವನು ಪಾರಂಗತ ಅಂದರೆ ಎಕ್ಸ್ಪರ್ಟ್ ಅಂತ ಅನಿಸ್ತಾ ಇತ್ತು. ಉಸ್ ದಿನ್ ದೊಪಹರ್ ಕೋಹಿ, ಉಸ್ ದಿನ್ ಆ ದಿನ, ದಟ್ ಡೇ, ದೊಪಹರ್ ಆಫ್ಟರ್ನೂನ್ ಮಧ್ಯಾಹ್ನನೇ, ಕಂಪನಿ ಕಾ ಏಕ್ ಕಾರ್ಮಿಕ್, ಆ ಕಂಪನಿ ಯಾವುದು ರೋಬೋಟಿಕ್ಸ್ ಕಾರ್ಪೊರೇಷನ್ ಕಂಪ್ನಿ ಇದೆಯಲ್ಲ, ಆ ಕಂಪನಿಯೊಬ್ಬ ಕಾರ್ಮಿಕ ಅಂದರೆ ವರ್ಕರ್, ಜೋ ಏಕ್ ರೋಬೋಟ್ ಹಿತ, ಅಲ್ಲಿ ಕಾರ್ಮಿಕನೂ ಸಹ ರೋಬೊಟ್ಟೆ ಆ ಕಂಪ್ನಿನಲ್ಲಿ. ರೋಬೋಟ್ ಏನು ಮಾಡ್ತಾನೆ, ಸಕ್ಸೇನಾ ಪರಿವಾರದಲ್ಲಿ ಕಾಮ್ ಕರ್ನೆ ಕೆ ಲಿಯೆ, ಕೆಲಸ ಮಾಡುವುದಕ್ಕಾಗಿ ರೋಬೋನಿಲ್ ಕೋ ಛೋಡ್ ಗಯಾ, ರೋಬೋನಿಲ್ ಅನ್ನುವ ರೋಬೋಟನ್ನು ಛೋಡ್ ಗಯಾ ಬಿಟ್ಟು ಹೋಗುತ್ತೆ. ಜಿಸ್ ರೋಬೋಟ್ ಕಾ ಆರ್ಡರ್ ಧೀರಜ್ ಸಕ್ಸೇನಾನೇ ದಿಯಾ ಥಾ, ಆ ರೋಬೋಟಿನ ಆರ್ಡರನ್ನು ಸಕ್ಸೇನಾ ಕೊಟ್ಟಿದ್ದ. ಉಸಿ ಕಾ ನಾಮ್ ರೋಬೋನಿಲ್ ಥಾ, ರೋಬೋಟಿನ ಹೆಸರು ರೋಬೋನಿಲ್. ರೋಬೋನಿಲ್ ಕೆ ಘರ್ ಮೇ ಆ ಜಾನೆ ಸೆ, ರೋಬೋನಿಲ್ ಈಗ ರೋಬೋಟ್ ಧೀರಜ್ ಸಕ್ಸೇನಾ ಮನೆಗೆ ಬಂದಾಗಲಿಂದ ಸಭೀನೆ ಎಲ್ಲರೂ ರಾಹತ್ ಕಿ ಸಾನ್ಸ್ ಲಿ, ರಾಹತ್ ಅಂದ್ರೇನು ಸಮಾಧಾನದ, ಸಾನ್ಸ್ ಅಂದರೆ ಉಸಿರು, ಸಮಾಧಾನದ ಉಸಿರು ತಗೊಳ್ತಾರೆ. ಆ ರೋಬೋಟ್ ಏನೇನು ಕೆಲಸ ಮಾಡ್ತಾ ಇರುತ್ತೆ, ಸುಬಹ್ ಬೆಳಗ್ಗೆ ಇನ್ ದ ಮಾರ್ನಿಂಗ್ ನಾಶ್ತಾ ಕರಾನೆ, ಎಲ್ರಿಗೂ ತಿಂಡಿ ಬ್ರೇಕ್ಫಾಸ್ಟ್ ಮಾಡಿಸೋದು. ಮೆಹಮಾನೋ ಕೆ ಸ್ವಾಗತ ಮೇ, ಮೆಹಮಾನ್ ಅಂದರೆ ಯಾರು, ಗೆಸ್ಟ್, ಅತಿಥಿಗಳ ಸ್ವಾಗತದಲ್ಲಿ ದ್ವಾರ್ ಖೋಲ್ನೆ, ದ್ವಾರ್ ಅಂದರೆ ಗೇಟ್ ಓಪನ್ ಮಾಡುವುದಕ್ಕೆ. ಘರ್ಕೆ ಮನೆಯ ಛೋಟೆ ಬಚ್ಚೋಂಕೋ, ಮನೆಯಲ್ಲಿ ಇದ್ದಂತಹ ಚಿಕ್ಕ ಮಕ್ಕಳಿಗೆ, ಯಾರು ಮೊಮ್ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಕಹಾನಿಯ, ನೋಡಿ ಆ ರೋಬೋಟು ಕಥೆಗಳನ್ನು ಸಹ ಹೇಳುತ್ತೆ. ಕಹಾನಿಯ ಸುನಾನೆ, ಕಥೆಗಳನ್ನು ಹೇಳುವುದರಲ್ಲಿ. ಬಚ್ಚೋಂಕೋ ಹೋಮ್ವರ್ಕ್ ಮೇ ಮದದ್ ಕರ್ನೆ, ಮಕ್ಕಳಿಗೆ ಹೋಮ್ವರ್ಕ್ ಬರೆಯುವುದರಲ್ಲಿ. ಮದದ್ ಅಂದ್ರೇನು, ಸಹಾಯ ಮಾಡುವುದು. ಈ ಕೆಲಸ ಮಾಡುವುದರ ಜೊತೆಗೆ ಧೀರಜ್ ಸಕ್ಸೇನಾನ ವರ್ಡ್ ಪ್ರೊಸೆಸರಲ್ಲಿ ಸಹ ಕಾಮ್ ಕರ್ನೆ ಮೇ, ಕೆಲಸ ಮಾಡುವ ಅಲಾವ, ಅದನ್ನೆಲ್ಲ ಬಿಟ್ಟು, ಇಷ್ಟೆಲ್ಲ ಕೆಲಸ ಮಾಡುವುದನ್ನು ಬಿಟ್ಟು ಅದರ ಜೊತೆಗೆ ಇನ್ಕ್ಲೂಡಿಂಗ್ ದಟ್ ಶಾಮ್ ಕೋ ಸಂಜೆ ಓ ಪರಿವಾರ ಕೆ ಘರೇಲು ಕುತ್ತೆ ಶೇರು ಕೋ, ಪರಿವಾರದ ಘರೇಲು ಅಂದರೆ ಅವನ ಫ್ಯಾಮಿಲಿಯ ಕುತ್ತ, ನಾಯಿ, ಆ ನಾಯಿಯ ಹೆಸರು ಶೇರು ಅಂತ, ಅದನ್ನು ಘುಮಾನೆ ಕೇಲಿಯೇ, ಘುಮಾನ ಅಂದರೆ ಸುತ್ತಾಡಿಸಲು, ವಾಕ್ಗೆ ಸಹ, ಆ ಕೆಲಸನೂ ಸಹ ಕಾಮ್ ಭಿ ಪೂರಿ ಮುಸ್ತೈದಿ ಕೆ ಸಾಥ್, ಮುಸ್ತೈದಿ ಅಂದರೆ ಬಹಳ ಎಚ್ಚರಿಕೆಯಿಂದ, ಆಸಕ್ತಿಯಿಂದ, ಸಿನ್ಸಿಯರ್ಲಿ ಅಂತ. ಮುಸ್ತೈದಿ ಕೆ ಸಾಥ್ ಕಾಮ್ ಕರ್ನೆ ಲಗಾ ಥಾ, ಬಹಳ ಸಿನ್ಸಿಯರಾಗಿ ಕೆಲಸ ಮಾಡಲು ತೊಡಗಿತ್ತು. ರೋಬೋನಿಲ್ ರೋಜ್ ದಿನ, ಶಾಮ್ ಕೋ ಸಂಜೆ, ಶೇರು ಕೋ ಟಹಲಾನೆ ಕೆ ಲಿಯೆ, ರೋಬೋನಿಲ್ ರೋಜ್ ದಿನ ಸಂಜೆ ಶೇರು ನಾಯಿಯನ್ನು ಟಹಲಾನೆ ಕೆ ಲಿಯೆ ಸುತ್ತಾಡಿಸಲು, ಲೇ ಜಾತಾ ಥಾ ಕರ್ಕೊಂಡು ಹೋಗ್ತಾ ಇತ್ತು. ಐಸೆ ಮೇ, ಇಷ್ಟರಲ್ಲಿ ಅಂಥ ಸಮಯದಲ್ಲಿ ಏನಾಯಿತು, ಒಂದು ದಿನ, ಏಕ್ ದಿನ್ ಉಸ್ಕಿ ಮುಲಾಕಾತ್ ಅಂದರೆ ಭೇಟಿ, ವಿಸಿಟ್, ರೋಬೋದೀಪ್ ಸೆ ಹೋಗಯಿ, ಒಂದು ದಿನ ರೋಬೋನಿಲ್ಗೆ ಅವನ ಭೇಟಿ ಯಾರಿಗಾಗತ್ತೆ, ರೋಬೋದೀಪ್ ಅನ್ನುವ ಇನ್ನೊಂದು ರೋಬೋಟ್ ಜೊತೆಲಿ ಆಗತ್ತೆ. ರೋಬೋದೀಪ್ ಉಸಿ ಮೊಹಲ್ಲೆ ಮೇ, ಯಾರು ರೋಬೋದೀಪ್ ಅಂದರೆ ಉಸಿ ಮೊಹಲ್ಲೆ ಮೇ, ಅದೇ ಮೊಹಲ್ಲಾ ಅಂದರೆ ಕಾಲೋನಿ, ಅದೇ ಕಾಲೋನಿನಲ್ಲಿ ರಹನೆ ವಾಲೆ ಇರುವಂತಹ ಶರ್ಮಾ ಪರಿವಾರಕ್ಕೆ, ಶರ್ಮಾ ಅನ್ನುವ ಪರಿವಾರದ ಕುತ್ತೆ, ನಾಯಿ, ಆ ನಾಯಿ ಹೆಸರು ಝಬರು, ಆ ಝಬರು ನಾಯಿಯನ್ನು ಘುಮಾನೆ
ಹೇಗೆ ರೋಬೋನಿಲ್ ಯಾವ ನಾಯಿನ ಶೇರುನ ಸುತ್ತಾಡ್ಸೋಕೆ ಕರ್ಕೊಂಬರ್ತಿತ್ತೋ ಅದೇ ರೀತಿ ರೋಬೋ ದೀಪ್ ಅನ್ನುವ ರಾಬರ್ಟ್ ಸಹ ಶರ್ಮಾ ಮನೆಯ ಪರಿವಾರದ ನಾಯಿ ಝಬರೂನ ಘುಮಾನೆ ಆಯಾ ಕರ್ತಾ ಥಾ, ಸುತ್ತಾಡಿಸಲು ಕರ್ಕೊಂಡು ಬರ್ತಾ ಇತ್ತು. ದೋನೋ ರೋಬೋಟೋಂಕೆ ಬೀಚ್, ಎರಡು ರೋಬೋಟ್ಗಳ ಮಧ್ಯೆ ಯಾರು, ರೋಬೋನಿಲ್ ಮತ್ತು ರೋಬೋದೀಪ್ ಮಧ್ಯೆ ದೋಸ್ತಿ ಹುಯಿ. ದೋಸ್ತಿ ಅಂದರೆ ಫ್ರೆಂಡ್ಶಿಪ್ ಆಗತ್ತೆ. ಶೇರು ಅವ್ರ ಝಬರು ಬಿ, ಶೇರು ಮತ್ತು ಝಬರು ಸಹ ಆಪಸ್ ಮೇ ಹಿಲ್ ಮಿಲ್ ಗಯೆ. ಆಪಸ್ ಮೇ ಅಂದರೆ ತಮ್ಮಲ್ಲಿ ಅವರು ಸಹ ಫ್ರೆಂಡ್ಸ್ ಆಗೋಗ್ತಾರೆ. रोबोनिल की तरह रोबोदीप भी एक बुद्धिमान रोबोट था. रोबोनिल ಹೇಗೆ ಬುದ್ಧಿವಂತ ರೋಬೋಟೋ ಉಸಿ ಥರ ಅದೇ ರೀತಿ ರೋಬೋದೀಪ್ ಸಹ ಒಂದು ಬುದ್ಧಿವಂತ ರೋಬೋಟ್ ಆಗಿತ್ತು. ಇಟ್ ವಾಸ್ ಆಲ್ಸೋ ಇಂಟೆಲಿಜೆಂಟ್ ರೋಬೋಟ್ ಲೈಕ್ ರೋಬೋನಿಲ್. ಬಾತೋ ಮೇ ಹೀಗೆ ಮಾತಾಡ್ತಾ ಏಕ್ ದಿನ್ ರೋಬೋದೀಪ್ನೆ ರೋಬೋನಿಲ್ಗೂ ಬತಾಯ. ಹೀಗೆ ದಿನ ಮಾತಾಡ್ತಿರ್ತಾರೆ ಸೇರಿಕೊಂಡು ಸಂಜೆ ಹೊತ್ತು. ಆಗ ಒಂದಿನ ರೋಬೋದೀಪ್ ರೋಬೋನಿಲ್ಗೆ ಹೇಳುತ್ತೆ, ಜಾನ್ತೆ ಹೋ ರೋಬೋನಿಲ್, ಗೊತ್ತಾ ರೋಬೋನಿಲ್, ಡು ಯು ನೋ ರೋಬೋನಿಲ್, ತುಮ್ಹಾರೆ ಆನೆ ಸೆ ಪಹಲೆ, ನೀನು ಬರೋದಕ್ಕಿಂತ ಮುಂಚೆ ಸಕ್ಸೇನಾ ಪರಿವಾರ ಮೇ ಕೌನ್ ಕಾಮ್ ಕರ್ತಾ ಥಾ. ನೀನು ಗೊತ್ತಾ, ನೀನು ಬರೋಕ್ಕಿಂತ ಮುಂಚೆ ಸಕ್ಸೇನಾ ಪರಿವಾರದಲ್ಲಿ ಯಾರು ಕೆಲಸ ಮಾಡ್ತಿದ್ದ ಅಂತ. ರೋಬೋನಿಲ್ಕೋ ಇಸ್ ಬಾರೆ ಮೇ ಕುಚ್ ಪತಾ ನಹೀ ಥಾ. ರೋಬೋನಿಲ್ಗೆ ಇಸ್ ಬಾರೆ ಮೇ ಅಬೌಟ್ ದಿಸ್, ಈ ವಿಷಯದ ಬಗ್ಗೆ ಕುಚ್ ಪತಾ ನಹೀ ಥಾ, ಏನು ಗೊತ್ತಿರಲಿಲ್ಲ. ಹಿ ವಾಸ್ ನಾಟ್ ನೋಯಿಂಗ್ ಎನಿಥಿಂಗ್. ಓ ಬೋಲಾ, ನಹೀ ತೋ, ಇಲ್ಲ, ಮುझे इसकी कोई ಜಾನ್ಕಾರಿ ನಹೀ ಹೇ, ನನಗೆ ಇದರ ಯಾವುದೇ ಜಾನ್ಕಾರಿ ಅಂದರೆ ನಾಲೆಜ್, ಇದರ ಬಗ್ಗೆ ಯಾವ ವಿಷಯನೂ ನನಗೆ ಗೊತ್ತಿಲ್ಲ. ಪರ್ ತುಮ್ಹೆ ಕಿಸ್ನೆ ಬತಾಯ, ಆದರೆ ನೀನು ಯಾರು ಹೇಳಿದರು, ಹೂ ಟೋಲ್ಡ್ ಯು. मैंने शर्मा परिवार को तुम्हारे सक्सेना परिवार के बारे में बातचीत करते सुना है. ನಾನು ಶರ್ಮಾ ಪರಿವಾರದಲ್ಲಿ ತುಮ್ಹಾರೆ ಸಕ್ಸೇನಾ ಪರಿವಾರಕ್ಕೆ ಬಾರೆ ಮೇ, ನಿಮ್ಮ ಸಕ್ಸೇನಾ ಪರಿವಾರದ ಬಗ್ಗೆ ಬಾತಚೀತ್ ಕರ್ತೆ, ಮಾತನಾಡುತ್ತಾ ಇರುವುದನ್ನು ಸುನಾ ಹೇ, ಕೇಳಿದ್ದೀನಿ. ಸಾಧೋರಾಮ್ ನಾಮ್ ಕಾ ಸೇವಕ್ ಏಕ್ ಬಸ್ ದುರ್ಘಟನಾ ಮೇ, ಸಾಧುರಾಮ್ ಹೆಸರಿನ ಒಬ್ಬ ಸೇವಕ ಏಕ್ ಬಸ್ ದುರ್ಘಟನಾ ಮೇ, ಒಂದು ಬಸ್ ದುರ್ಘಟನೆಯಲ್ಲಿ ಘಾಯಲ್ ಎಂದೇನು, ಇಂಜರ್ಡ್, ಗಾಯ ಆಗಿ, ಕಿಸಿ ಅಸ್ಪತಾಲ್ ಮೇ ಹೇ, ಕಿಸಿ ಯಾವುದೋ ಆಸ್ಪತ್ರೆಯಲ್ಲಿ ಇದಾನಂತೆ ಅಂತ ಹೇಳುತ್ತೆ. ಯಾರು, ರೋಬೋದೀಪ್. ಯಾರಿಗೆ ಹೇಳ್ತಾ ಇದೆ, ರೋಬೋನಿಲ್ಗೆ ಹೇಳ್ತಾ ಇದೆ. ಸೋ ತೋ ಟೀಕ್ ಹೇ, ಅದೇನೋ ಸರಿ. ಪರ್ ಇಸ್ಮೇ ಖಾಸ್ ಬಾತ್ ಕ್ಯಾ ಹೇ, ಇದರಲ್ಲಿ ಏನು ಅಂತಹ ಖಾಸ್ ಅಂದರೆ ಸ್ಪೆಷಲ್, ವಿಶೇಷವಾದ ಮಾತೇನಿದೆ. ಠೀಕ್ ಹೋಕರ್, ಅವನು ಸರಿಯಾಗಿ, ಓ ದುಬಾರ ಅಂದರೆ ಸೆಕೆಂಡ್ ಟೈಮ್, ಎಗೇನ್ ಅಂತ. ದುಬಾರ ಸಕ್ಸೇನಾ ಪರಿವಾರ ಮೇ ಆ ಜುಡೇಗ, ಸಕ್ಸೇನಾ ಪರಿವಾರದಲ್ಲಿ ಬಂದು ಸೇರಿಕೊಳ್ತಾನೆ. ಜುಡೇಗ ಅಂದರೆ ಸೇರಿಕೊಳ್ಳುತ್ತಾನೆ, ಜಾಯಿನ್ ಅಂತ. ನಹೀ ರೋಬೋನಿಲ್, ಇಲ್ಲ ರೋಬೋನಿಲ್, ನಹೀ ತುಮ್ ಗಲತ್ ಹೋ, ಇಲ್ಲ ನೀನು ಗಲತ್, ರಾಂಗ್, ಯು ಆರ್ ರಾಂಗ್, ನೀನು ತಪ್ಪು ತಿಳ್ಕೊಂಡಿದ್ಯಾ. ತುಮ್ಹಾರೆ ಪರಿವಾರಕ್ಕೆ ಮುಖ್ಯ, ನಿಮ್ಮ ಪರಿವಾರದ ಮುಖ್ಯ ಯಜಮಾನ ಧೀರಜ್ ಸಕ್ಸೇನಾ ಶರ್ಮಾ ಸಾಹಬ್ ಸೆ ಮುಲಾಕಾತ್ ಹುಯಿ ಥಿ. ಶರ್ಮಾ ಸಾಹಬ್ ಅವರಿಬ್ಬರು ಮುಲಾಕಾತ್ ಅಂದರೆ ಇಬ್ಬರು ಭೇಟಿಯಾಗಿದ್ದರು. ಆ ಭೇಟಿಯಲ್ಲಿ ಏನು ಹೇಳಿದರು, ಉನ್ಹೋನೆ ಬತಾಯಾ ಕಿ, ಅವ್ರು ಹೇಳಿದರು ಕಿ ವೋ ಅಬ್ ಸಾಧುರಾಮ್ ಕಿ ಚುಟ್ಟಿ ಕರ್ನೆ ವಾಲೆ ಹೇ, ಈಗ ಅವರು ಸಾಧುರಾಮನನ್ನು ಚುಟ್ಟೀಕರಣ ಅಂದರೆ ಕೆಲಸದಿಂದ ತೆಗೆದುಹಾಕೋದು. ಸಕ್ಸೇನಾ ಪರಿವಾರದವರು ಅಂದರೆ ಸಕ್ಸೇನಾ ಯಾರಿಗೆ ಮೀಟ್ ಮಾಡಿದ್ರು, ಶರ್ಮಾ ಸಾಹೇಬ್ಗೆ ಮೀಟ್ ಮಾಡಿದರು. ಆಗ ಸಕ್ಸೇನಾ ಹೇಳಿದರು ಯಾರಿಗೆ, ಶರ್ಮಾಗೆ, ಏನಂತಂದರೆ ಸಾಧುರಾಮ್ಗೆ ಈಗ ಅವರು ಕೆಲಸದಿಂದ ತೆಗೆದಾಕ್ಬಿಡ್ತಾರಂತೆ. ಸುನ್ಕರ್ ರೋಬೋನಿಲ್ ಚೌಂಕಯ, ಈ ಮಾತು ಕೇಳಿ ರೋಬೋನಿಲ್ ಚೌಂಕ್ ಅಂದರೆ ಬೆಚ್ಚಿ ಬೀಳುವುದು. ಬೋಲಾ, ಕ್ಯಾ ಕಹಾ ತುಮ್ನೆ, ಏನು ಹೇಳಿದೆ ನೀನು. वे लोग ಸಾಧುರಾಮ್ ಕಿ ಚುಟ್ಟಿ ಕರ್ನೆ ವಾಲೆ ಹೇ, ಅವರು ಸಾಧುರಾಮ್ ಕೆಲಸದಿಂದ ತೆಗೆದಾಕ್ಬಿಡ್ತಾ ಇದ್ದಾರಾ. ಪರ್ ಕ್ಯೂ, ಯಾಕೆ. ಇಸ್ಲಿಯೇ ಕಿ ತುಮ್ ಉನ್ಹೇ ಬಹುತ್ ಭಾಗಯೇ ಹೋ, ಯಾಕೆ ಅಂದರೆ ನೀನು ಅವ್ರಿಗೆ ಬಹಳ ಭಾಗಯೇ ಹೋ ಅಂದರೆ ಇಷ್ಟ ಆಗಿಬಿಟ್ಟಿದೆಯಾ.
बूढ़े साधु राम को ಅಂದರೆ ವಯಸ್ಸಾದ ಓಲ್ಡ್ ಸಾಧು ರಾಮ್ ಕೋ ಥೋಡಾ ಮುವಾಜಾ ದೇಕರ್, ಮುವಾಜಾ ಅಂದರೆ ಕಾಂಪನ್ಸೇಷನ್, ಓಲ್ಡ್ ಸಾಧು ರಾಮ್ಗೆ ಸ್ವಲ್ಪ, ಥೋಡಾ ಅಂದರೆ ಸ್ವಲ್ಪ, ಕಾಂಪನ್ಸೇಷನ್ ಅಂದರೆ ಮುವಾಜಾ ಅಂದರೆ ಕಾಂಪನ್ಸೇಷನ್ ಕೊಟ್ಬಿಟ್ಟು, ಅಂದರೆ ಒಂದಷ್ಟು ದುಡ್ಡು ಕೊಟ್ಬಿಟ್ಟು, ಉಸ್ಕೋ ಗಾಂವ್ ಭಿಜ್ವಾ ದೇಂಗೆ, ಅವನ ಊರಿಗೆ, ಗಾಂವ್ ಅಂದರೆ ಊರಿಗೆ, ಭಿಜ್ವಾ ದೇಂಗೆ ಕಳಿಸ್ಬಿಡ್ತಾರಂತೆ. ಇಲ್ಲಿವರೆಗೆ ಸಾಕು. ಮುಂದಿನ ಭಾಗದಲ್ಲಿ ಮುಂದಿನ ವಿಷಯ ತಿಳ್ಕೊಳ್ಳೋಣ. ರೋಬೋ ನೀಲ್ ಏನು ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಪಾಠ ತುಂಬ ಚೆನ್ನಾಗಿದೆ, ಕಂಪ್ಲೀಟ್ ನೋಡಿ. ನೆಕ್ಸ್ಟ್ ವಿಡಿಯೋನು ಸಹ ತಪ್ಪದೇ ನೋಡಿ. ಧನ್ಯವಾದ.